ಕೌನ್ಸೆಲಿಂಗ್ ಸ್ಟಾರ್ಟ್ ಆಗಿದೆಯಾ ಅನ್ನೋದೇ ಸಾಕಷ್ಟು ಜನ ನೀಟ್ ಸ್ಟೂಡೆಂಟ್ಸ್ಗೆ ಕಾಮನ್ಗೆ ಒಂದು ಡೌಟ್ ಇದೆ, ಮತ್ತು ನಿಮ್ಗೆಲ್ಲರಿಗೂ ಕೂಡ ಸಾಕಷ್ಟು ಕನ್ಫ್ಯೂಷನು ಕೂಡ ಇದೆ. ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವೇನಾದರೂ ಈ ವರ್ಷ ನೀಟ್ ಕೌನ್ಸೆಲಿಂಗ್ನ ಅಟೆಂಡ್ ಮಾಡ್ತಾ ಇದ್ರೆ, ಇಂಥ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಯೂಟ್ಯೂಬಲ್ಲಿ ಕಮೆಂಟ್ ಆಗ್ತಾ ಇರಾ ನೀಟ್ ಕೌನ್ಸೆಲಿಂಗ್ ಏನಾದರೂ ಸ್ಟಾರ್ಟ್ ಆಗಿದೆಯಾ ಅಂತ ಅನ್ನೋದನ್ನ, ಮತ್ತು ಸಾಕಷ್ಟು ಜನ ಮೆಂಬರ್ಶಿಪ್ ತೊಗೊಂಡಿರೋರು ಕೂಡ ಕಮೆಂಟ್ ಹಾಕಿ ಮೆಸೇಜ್ ಮಾಡಿ ಕೇಳ್ತಾ ಇರಾ ಏನಾದರೂ ಇವಾಗ ನೀಟ್ ಕೌನ್ಸೆಲಿಂಗ್ ಸ್ಟಾರ್ಟ್ ಆಗಿದೆ ಅಂತ. ಸ್ವಲ್ಪ ಕನ್ಫ್ಯೂಷನ್ ಇದೆ, ಅದಕ್ಕೋಸ್ಕರ ಕ್ಲಾರಿಟಿಗೋಸ್ಕರ ನಿಮಗೆ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ನಿಮಗೆ. ಇಲ್ಲಿ ನೋಡಿ, ಇದು ಕೆ ಇ ವೆಬ್ಸೈಟು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೀವು UG ನೀಟ್ 2024 ಅಂತ ಟ್ಯಾಬ್ ಇದೆಯಲ್ಲ, ಇದನ್ನ ರಿಫ್ರೆಶ್ ಮಾಡ್ತೀನಿ ನೋಡಿ ನಿಮ್ಮ ಮುಂದೆನೆ. ಇಲ್ಲಿ ಯಾವುದೇ ಥರದ ನೀಟ್ ಕೌನ್ಸೆಲಿಂಗ್ ಸ್ಟಾರ್ಟ್ ಆಗಿದೆ ಅಂತ ಒಂದು ಅಪ್ಡೇಟ್ ಬಂದಿಲ್ಲ, ಸರಿನಾ? ಇಲ್ಲಿ ಸ್ಟೇಟ್ ಕೌನ್ಸೆಲಿಂಗ್ ಬೇರೆ ಮತ್ತು ಆಲ್ ಇಂಡಿಯಾ ಕೌನ್ಸೆಲಿಂಗ್ ಬೇರೆ. ಇದ್ರ ಬಗ್ಗೆ ನಿಮ್ಗೆ ಆಗಲೇ ಹೇಳಿದ್ದೀನಿ, ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಸ್ಟೇಟ್ ಕೌನ್ಸೆಲಿಂಗ್ ಅಂದರೆ ಏನಾಗುತ್ತೆ ಅಂದರೆ, ಇಲ್ಲಿ ಕೀ ವೆಬ್ಸೈಟ್ ಕಾಣ್ತಿದೆಯಲ್ಲ, ಇದು ಅಫಿಷಿಯಲ್ ವೆಬ್ಸೈಟು. ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಆಪ್ಷನ್ ಎಂಟ್ರಿ ಆಗಿರ್ಬೋದು ಮತ್ತು ಚಲಾನ್ ಡೌನ್ಲೋಡ್ ಆಗಿರ್ಬೋದು, ಎಲ್ಲ ಪ್ರೋಸೆಸ್ ಕೌನ್ಸೆಲಿಂಗ್ ರಿಲೇಟೆಡ್ನ ಈ ಒಂದು ವೆಬ್ಸೈಟಲ್ಲೇ ನೀವು ಮಾಡ್ತೀರಾ, ಸರಿನಾ? ಇಲ್ಲಿ ನೀವು ಆಲ್ ಇಂಡಿಯಾ ಕೌನ್ಸೆಲಿಂಗ್ನ ಅಟೆಂಡ್ ಮಾಡಬೇಕಾದ್ರೆ ನೀವು ಬೇರೆ ವೆಬ್ಸೈಟ್ನ ಯೂಸ್ ಮಾಡಬೇಕಾಗುತ್ತೆ. ಸ್ಟೇಟ್ ಕೌನ್ಸೆಲಿಂಗ್ನ ಅಟೆಂಡ್ ಮಾಡಬೇಕಾದ್ರೆ ಈ ಒಂದು ವೆಬ್ಸೈಟ್ನ ಯೂಸ್ ಮಾಡಬೇಕಾಗುತ್ತೆ, ಸರಿನಾ? ಈ ಒಂದು ಸ್ಟೇಟ್ ಕೌನ್ಸೆಲಿಂಗ್ ಏನಿದೆಯಲ್ಲ UG ನೀಟು, ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ ನೀಟ್, ಸರಿನಾ? ಮತ್ತು ಆಲ್ ಇಂಡಿಯಾ ಕೌನ್ಸೆಲಿಂಗ್ ನೀವು ನೋಡಬೇಕಾದ್ರೆ ವೆಬ್ಸೈಟ್ ಅಡ್ರೆಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. mcc.nic.in ಅಂತ ಈ ಒಂದು ವೆಬ್ಸೈಟಲ್ಲಿ ನೀವು ನೋಡಬೇಕಾಗುತ್ತೆ. ಆ್ಯಕ್ಚುಲಿ ನಿಮಗೆ ಕನ್ಫ್ಯೂಷನ್ ಏನು ಕ್ರಿಯೇಟ್ ಆಗಿರೋದಂದರೆ, ಇಲ್ಲಿ ಆಲ್ ಇಂಡಿಯಾ ಕೌನ್ಸಿಲಿಂಗ್ನ ಜುಲೈ 6ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು MCC ಅವರು. ಆದರೆ ಇಲ್ಲಿ ನೀವು ನೋಡ್ಬೋದು, ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟು. ಇಲ್ಲಿ UG ಮೆಡಿಕಲ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಯಾವುದೇ ಥರದ ಒಂದು ಅಪ್ಡೇಟ್ ಬಂದಿಲ್ಲ. ಇದೆಲ್ಲ ಕೂಡ ನೀವೇನು ನೋಡ್ತಾ ಇದ್ರಲ್ಲ 2023 ಅಂತಲೇ ಇದೆ. 24 ಅನ್ನೋದು ಯಾವುದೇ ಥರದ ನಿಮಗೆ ನೋಟಿಫಿಕೇಷನ್ ಇಲ್ಲ, ಸರಿನಾ? ಇದರಲ್ಲಿ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದೇನೆಂದರೆ, ಇಲ್ಲಿ MCC ಕೌನ್ಸೆಲಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇಲ್ಲಿ MCC ಕೌನ್ಸೆಲಿಂಗು ಸ್ಟೇಟ್ ಕೌನ್ಸೆಲಿಂಗು ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಇಲ್ಲಿ ಸ್ಟೇಟ್ ಕೌನ್ಸೆಲಿಂಗ್ ಅಂದರೆ ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಫೀಸು ಕೊಟ್ಟೋ ಅಗತ್ಯನೇ ಇಲ್ಲ. ನೀವು CET ಎಕ್ಸಾಮ್ ಬರ್ದಿರಾ, CET ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ಡೈರೆಕ್ಟಾಗಿ ನೀವು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ನೀಟ್ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಫ್ರೀಯಾಗಿ. ನಂತರ ನೀವು ಒಂದು ಆಪ್ಷನ್ ಮಾಡ್ಬೋದಾಗಿರುತ್ತೆ. ಆದರೆ MCCಲಿ ಬಂದ್ಬಿಟ್ಟು ಏನಿರುತ್ತೆ ಅಂದರೆ, ನಿಮಗೆ ರಿಜಿಸ್ಟ್ರೇಷನ್ ಫೀಸ್ ಅಂತ 1,000 ರೂಪಾಯಿ ಕಟ್ಸ್ಕೋತಾರೆ, ಜೊತೆಗೆ ನಿಮಗೆ ರೀಫಂಡಬಲ್ ಮಾಡ್ತಾರೆ, 10,000 ರೂಪೀಸ್ನು ಕೂಡ ಕಟ್ಸ್ಕೋತಾರೆ. ಅದ್ರ ಏಮ್ಸ್ ಜಿಪ್ಪರ್ ಆ ಒಂದು ಕಾಲೇಜಸ್ಗೆ ಆಪ್ಷನ್ ಮಾಡ್ತೀರಾ MCC ಮುಖಾಂತರ ಅಂದರೆ. ನೀವೇನಾದರೂ ಡೀಮ್ಡ್ ಯೂನಿವರ್ಸಿಟಿಗೆ ಮಾಡ್ತೀರಾ ಅಂದರೆ 2 ಲಕ್ಷ ರೂಪಾಯಿ ನೀವೊಂದು ರೀಫಂಡಬಲ್ ಫೀಸ್ನ ಕಟ್ಸ್ಕೋತಾರೆ ಡೆಪಾಸಿಟ್ ಆಗಿ, ನೀವೊಂದು ಕೌನ್ಸಿಲಿಂಗ್ನ ಅಟೆಂಡ್ ಮಾಡೋಕ್ಕೆ MCCಲಿ. ಇಲ್ಲಿ ನಿಮಗೆ ಕಟ್ ಆಫ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಏಮ್ಸ್ ಜಿಪ್ಪರ್ ಏನಂದರೆ, ಅದು ನಿಮಗೆ ಕಾಲೇಜಸ್ ಬಂದ್ಬಿಟ್ಟು ತುಂಬಾ ಹೈ ಫೆಸಿಲಿಟಿ ಇರುತ್ತೆ, ಮತ್ತು ಅಲ್ಲಿ ನಿಮಗೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ನೋಡಿ, ಆಲ್ ಇಂಡಿಯಾ ರ್ಯಾಂಕಿಂಗ್ 1 ಇದೆ. ಅವರು ಜಿಪ್ಪರು ಏಮ್ಸ್ಗೆ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಆಲ್ ಇಂಡಿಯಾ ರ್ಯಾಂಕಿಂಗ್ ನೋಡ್ತಾ ಇರೋದು 1, 2, 3 ಸಿಂಗಲ್ ಡಿಜಿಟಲ್ ಇದೆ, ಡಬಲ್ ಡಿಜಿಟಲ್ ಇದೆ ಅಷ್ಟೇ. ಇಲ್ಲಿ ನಿಮ್ದು ಎಷ್ಟೊಂದು ಜನದ್ದು 1000 ದಾಟಿರುತ್ತೆ. ಇಲ್ಲಿ 1000 ದಾಟಿರೋರಿಗೆಲ್ಲ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ನೀವು ಆಲ್ ಇಂಡಿಯಾ ಕೋಟದಲ್ಲಿ ನೀವು ನೋಡ್ಬೋದು, ಎಲ್ಲರಿಗೂ ಕೂಡ ಡೀಮ್ ಯೂನಿವರ್ಸಿಟಿ ಸಿಕ್ಕಿರುತ್ತೆ. ಬೇಕಂದರೆ ನಿಮ್ಗೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ತೀನಿ ನೋಡಿ. ಇಲ್ಲಿ ಯಾರು 1000 ಎಲ್ಲ ದಾಟಿದೆ, ಲ್ಯಾಕ್ಸ್ ದಾಟಿದೆ, ಅವ್ರಿಗೆಲ್ಲರಿಗೂ ಕೂಡ ಬಂದ್ಬಿಟ್ಟು ಇವಾಗ ನೀವು ನೋಡ್ಬೋದು ಪ್ರೈವೇಟ್ ಕೋಟಾ ಸೀಟ್ಸೇ ಇಲ್ಲಿ ಸಿಕ್ಕಿರೋದು. ಇವ್ರಿಗೂ ಕೂಡ ಜಾಸ್ತಿ ಫೀಸ್ ಇರೋ ಸೀಟ್ಸೇ ಇಲ್ಲಿ ಅಲೋಟ್ ಆಗಿರೋದು, ಸರಿನಾ? ಆ ರೀತಿ ಇರುತ್ತೆ. ಇವಾಗ ನಿಮಗೆ ಕ್ಲಾರಿಟಿ ಕೊಡ್ತಾ ಇರೋದೇನೆಂದರೆ, ಇನ್ನೂ ಯಾವುದೇ ಥರದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ, ಸ್ಟೇಟ್ ಆಗಿರಲಿ ಮತ್ತು MCC ಆಗಿರಲಿ. ಇದು ಎಲ್ಲ ಕೂಡ ನಿಮಗೆ ಜುಲೈ 8ನೇ ತಾರೀಕು ಆದಮೇಲೆ ಎಲ್ಲನೂ ಕೂಡ ಸ್ಟಾರ್ಟ್ ಮಾಡ್ಬೋದು. ವೆಯ್ಟ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಪೇಯ್ಡ್ ಮೆಂಬರ್ಶಿಪ್ ಬೇಕಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಎನ್ರೋಲ್ ಆಗಿ. ಥ್ಯಾಂಕ್ ಯು.